ಮಂದಿ ಬಹಳ ನಮಗ ನಿಂದ ಮಾಡ್ತಾರ್ರಿ. ಮತ್ ಮಾಡ್ತಾರ ಪಾಪ, ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತಿ ಅವ್ರಿಗೆ. ನೀವು ಒಂದ್ ನೆನಪಿಟ್ಕೊಂಡವ್ರಿ, ಹೋಗಾಕ ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ ಆಗೋದಿಲ್ಲ, ತಿಳ್ಕೊಂಬಿಡ್ರಿ ಅಷ್ಟೇ. ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ ಆಗೋದಿಲ್ಲ. ಅಕಸ್ಮಾತ್ ಒಂದ್ ವೇಳೆ ನೀ ಬಿದ್ದಿ ಅಂದ್ರ ಬಾಯಾಗ, ನಿನ್ ದೈವ ಚಲೋ ಇತ್ತು ಅಂದ್ರ ಬಾವ್ಯಾಗಿಂದ ಎದ್ದು ಬರ್ತಿ. ಆದ್ರೆ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ, ಆದ್ರೆ ಊರ್ ಮಂದಿ ಬಾಯಾಗಿಂದ ಪಾರಾಗೋದಕ್ಕಷ್ಟೇ. ಅದಕ್ಕೆ ಮನುಷ್ಯ ಊರ್ ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ. ಏನಂದ್ರ, ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರ ಮನ್ಯಾಗ, ಅಡಿಗೆ ಮಾಡಿದ್ ನಮಗ್ ತಂದಿಟ್ಟು ಕೂಡ್ಲೇನೆ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರಿಲ್ಲ ಗಂಡ್ಮಕ್ಳು, ನಿನ್ನೆ ಮೊನ್ನೆ ತಂದಿಟ್ಟೆ ನನಗೆ ಹಳಸಿದ್ ಯಾರು ಉಣ್ತಾರ ಮನ್ಯಾಗ ಅನ್ನೋದಿಲ್ಲ. ನೀವು ಏನಾಗ್ತೈತಿ ಉಂಡ್ರಿ, ಏನು ಒಂದ್ ಸಮಸ್ಯೆ ಏನು ಅಲ್ಲ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡ್ತೈತಿ ಅಂತ ನಮಗ್ ಗೊತ್ತೈತಿ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡ್ತೈತಿ, ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರ ತಲೆನೂ ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನ ಕಲಿಯುವುದೇ ಜೀವನದೊಳಗಷ್ಟೇ. ಅದಕ್ಕೆ ಜೀವನ ಅಂದ್ರ ಕಲಿಯುವುದಷ್ಟೇ ಇಲ್ಲ. ಏನು ಕಲಿಯುವುದು ಅಂದ್ರ, ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಯಾವ ಅತ್ತಿಗೆ ಇಚ್ಛೆ ಇರೋದು? ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡ ರೇಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರ. ಆಕಿ ಕನ್ಯಾ ನೋಡಕ್ ಹೋದ್ಲ ಅತ್ತಿ, ಹೋದಾಗ ಕೇಳ್ಲಿ ಏನ್ ಬರ್ತೈತಿ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವ ಅಂದ್ಲಕ್. ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ, ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರ, ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ. ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ, ಅವರಿಗೆ ಸಂತರಂತ ಕರೀತಾರ. ಇದನ್ನು ಕಲಿಯೋದು ಬುದ್ಧ. ಇದರ ಅರ್ಥ ಇರುವುದನ್ನ ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರಿ. ಒಪ್ಪುಕೊಳ್ಳೋದು ಜೀವನದೊಳಗೆ. ಏನು ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟ ನಮಗ್ ಸೇರುವುದಿಲ್ಲ. ಎಲ್ಲೋ ನಮ್ಮ ಹುಡುಗ ಹೇಳ್ತಿದ್ದು ಒಂದು ಆತ್, ವಯಸ್ಸಾದ ಮೇಲೆ ಆಗೋದಲ್ಲ. ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರ, ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕಂತ. ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕು. ಮಗನ ಮಾತಾಡ್ಸಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು. ನನ್ನ ರೊಕ್ಕ ಎಣಸಕ ನಾನಾ ಕಳ್ಳ ಆಗಬೇಕು. ಶಟ್ಕೊಂಡು ಕುಂತ್ರ, ಶಟ್ಕೊಂಡು ಊಟ ಬಿಟ್ರೆ ಹೆಂಡತಿ ರಂಭಿಸ್ತಾಳ ಅನ್ನೋದು ತಲೆಯಾಗಿಂದ ಬಿಟ್ಟಿರ್ಬೇಕು. ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕಂತ ಇಷ್ಟು ಕಲಿಬೇಕು ಮನುಷ್ಯ. ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ. ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರ, ಜ್ಞಾನಿ ಅಂತ ಕರೀತಾರೆ. ಯಾಕಂದ್ರ ನಾನೇನು ಬಯಸ್ತೀನಲ್ಲ, ನಾನಿರುವುದು ವರ್ತಮಾನದಲ್ಲಿ, ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ. ಅಂದ್ರೆ ದೇರ್ ಇಸ್ ಎ ಡಿಫರೆನ್ಸ್, ಗ್ಯಾಪ್. ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ. ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ, ನಿನ್ನೆ ಸತ್ತು ಹೋಗಿದೆ. ಯೆಸ್ಟರ್ಡೇ ಇಸ್ ಡೆಡ್, ಟುಮಾರೋ ಇಸ್ ನಾಟ್ ಎಟ್ ಬಾರ್ನ್, ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ. ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ, ಈ ಕ್ಷಣವನ್ನ ಅನುಭವಿಸುವುದಷ್ಟೇ, ಸಂತೋಷ ಪಡೋದು, ಇರುವುದನ್ನ ಇದ್ದಂತೆ ಸ್ವೀಕರಿಸುವುದು. ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷ ಪಡಬೇಕು. ಅದು ಜೀವನ. ಒಬ್ಬರು ಗುರುಗಳು, ಅವ್ರ ಹತ್ರ ಒಂದು 3 ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು. ಒಂದು ಗುರುಕುಲ ಇತ್ತದ. 3 ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು. ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರ ಆಶ್ರಮಕ್ಕೆ. ಗುರುಗಳು 3 ಊಟಕ್ಕೆ ಕೊಟ್ರು. ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು, ಒಬ್ಬನಿಗೆ ಮಣ್ಣಿನ ಮಣ್ಣಿನ ತಟ್ಟೆ ಕೊಟ್ರು. ಎಲ್ಲರ ತಾಟಿನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು, ಉಂಡ್ರು. 3 ರೊಟ್ಟಿ ನೀಡಿದ್ರು ಗುರುಗಳು. ಒಬ್ಬನಿಗೆ ಬಂಗಾರದ ತಟ್ಟೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು 3 ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು, ಅಲ್ಲ ನೀವು ಬಹಳ ದೊಡ್ಡವ್ರಂತ ತಿಳ್ಕೊಂಡಿದ್ವಿ ನಾವು, ನಮ್ಮ 3 ಬ್ಯಾರೆ ತಟ್ಟೆ ಕೊಟ್ರಿ, ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ನನಗೆ ನೋಡಿದ್ರು ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ ಗುರುಗಳಿಗೆ. ಅವಾಗ ಗುರು ಹೇಳ್ದ, ನೋಡು, ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು. ನಿನ್ನ ಲಕ್ಷ್ಯ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ. ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು, ಒಬ್ಬರಿಗೆ ಕಡಿಮೆ ಇರಬಹುದು, ಒಬ್ಬ ಶ್ರೀಮಂತ ಇರಬಹುದು, ಒಬ್ಬ ಬಡವಿರಬಹುದು, ಒಬ್ಬ ಸುಂದರ ಇರಬಹುದು, ಒಬ್ಬ ಕಪ್ಪಿರಬಹುದು. ಆದ್ರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ. ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ, ಅವನಿಗೆ ಸಂತೋಷ ಆಗುವಂಗ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ. ಇದು ಜೀವನದ ಉದ್ದೇಶ ಅಷ್ಟೇ.